ಈ 20 ಯೂಟ್ಯೂಬ್ ಚಾನಲ್ಸ್ ಇಂಜಿನಿಯರಿಂಗ್ ಬರೋ ಸ್ಟೂಡೆಂಟ್ಸ್ ಗೊತ್ತಿರಬೇಕು. ಯಾವ 20 ಯೂಟ್ಯೂಬ್ ಚಾನಲ್ಸ್ ಅಂತ ಈ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಹಬ್. ಇವತ್ತಿನ ವಿಡಿಯೋದಲ್ಲಿ 20 ಯೂಟ್ಯೂಬ್ ಚಾನಲ್ಸ್ ನ ಹೇಳ್ತೀನಿ. 20 ಯೂಟ್ಯೂಬ್ ಚಾನಲ್ಸ್ ಅಲ್ಲೂ ನಿಮಗೆ ಏನೇನ್ ಸ್ಕಿಲ್ಸ್ ಬೇಕು ಎಲ್ಲ ಫ್ರೀಯಾಗಿ ಸಿಗುತ್ತೆ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಯಾರು ಚಾನಲ್ ಇಷ್ಟ ಅಂತ ಲಾಸ್ಟ್ ಕಮೆಂಟ್ ಮಾಡಿ. ಯಾರಿಗಾರು ಗೊತ್ತಿರೋದಿದ್ರೆ, ಇಲ್ಲ ಯಾವ್ದಾದ್ರು ಇನ್ನು ಎಕ್ಸ್ಟ್ರಾ ಚಾನಲ್ ಗೊತ್ತಿದ್ರೆ ಸಜೆಸ್ಟ್ ಮಾಡಿ. ಇದು ಕನ್ನಡದಲ್ಲ, ಇಂಗ್ಲಿಷ್ ಮತ್ತೆ ಹಿಂದಿದು. ಕನ್ನಡದಲ್ಲಿ ಒಂದು ಲಾಸ್ಟ್ ಹೇಳ್ತೀನಿ ಯಾವ ಯೂಟ್ಯೂಬ್ ಚಾನಲ್ ಅಂತ. ಯಾರಿಗಾರು ಕನ್ನಡದೇ ಸ್ಪೆಸಿಫಿಕ್ ಬೇಕು ಅಂತ ಅಂದ್ರೆ ಬೆಸ್ಟ್ ಇರೋದೊಂದು ಹೇಳ್ತೀನಿ. ಅಂದ್ರೆ ಎಲ್ಲ ಬೆಸ್ಟ್, ಬಟ್ ನನಗೆ ಗೊತ್ತಿರೋ ಒಂದು ಹೇಳ್ತೀನಿ. ಓಕೆನಾ? ಫಸ್ಟ್ ನೋಡೋಣ. ಇಲ್ಲಿ ಆಲ್ರೆಡಿ ಗೊತ್ತಾಗುತ್ತೆ ನಿಮಗೆ 20 ಯೂಟ್ಯೂಬ್ ಚಾನಲ್ಸ್ ಎವ್ರಿ DSA ಸ್ಟೂಡೆಂಟ್ ಶುಡ್ ಫಾಲೋ. DSA ಇರ್ಬೋದು ಮತ್ತೆ ಯಾವ್ದಕ್ಕೆ ಅಂತ ಹೇಳ್ತೀನಿ. ಓಕೆನಾ? ಫಸ್ಟ್ ಟೇಕ್ ಯು ಫಾರ್ವರ್ಡ್. ಇದು A to Z DSA ರೋಡ್ ಮ್ಯಾಪ್ ಇರುತ್ತೆ, ಮತ್ತೆ SDS ಶೀಟ್ ಅಂಡ್ ಇಂಟರ್ವ್ಯೂ ಪ್ರಿಪರೇಷನ್ ಇದೆ. ನೆಕ್ಸ್ಟ್ ಎರಡನೇದು ಅಂದ್ರೆ ಇಲ್ಲಿ 11 ಅಂತ ಇದೆ, ಸೀರಿಯಲ್ ನಂಬರ್ ಪ್ರಕಾರ ಬರಲ್ಲ, ಇಲ್ಲೇ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಫ್ರೀ ಕೋಡ್ ಕ್ಯಾಂಪ್ ಡಾಟ್ ಆಲ್. ಇದು ಕಂಪ್ಲೀಟ್ DSA ಪ್ರೋಗ್ರಾಮಿಂಗ್ ಕೋರ್ಸ್. ನೀವು ಯಾವುದೇ ಪ್ರೋಗ್ರಾಮಿಂಗ್ ಕೋರ್ಸ್ ಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದ್ರಿಂದ ನೋಡಿ, ಫ್ರೀ ಕೋಡ್ ಕ್ಯಾಂಪ್. ಓಕೆನಾ? ಫ್ರೀ ಕೋಡ್ ಕ್ಯಾಂಪ್ ಅಲ್ಲಿ ಚೆನ್ನಾಗಿದೆ ಕೋರ್ಸು. ಮತ್ತೆ ಟೇಕ್ ಯು ಫಾರ್ವರ್ಡ್ ಅಲ್ಲಿ ನೀವು ಏನಾದ್ರು DSA ಕಲಿತೀರಾ ಅಥವಾ ಇಂಟರ್ವ್ಯೂ ಪ್ರಿಪರೇಷನ್ ಐತೆ ಟೇಕ್ ಯು ಫಾರ್ವರ್ಡ್ ನೋಡಿ. ಅದರಲ್ಲೂ ಹತ್ತತ್ರ 1 ಮಿಲಿಯನ್ ಏನೋ ಇದ್ದಾರೆ, ಇದರಲ್ಲೂ ಒಂದು 10 ಮಿಲಿಯನ್ ಏನೋ ಇದ್ದಾರೆ. ಈಗ ಸದ್ಯದಲ್ಲಿ ಚೆಕ್ ಮಾಡಿದ್ದಾನೆ ಟೇಕ್ ಫಾರ್ವರ್ಡ್ ಎಷ್ಟಿದೆ ಅಂತ. ನೀಟ್ ಕೋಡ್ ಇದನ್ನು ಬೇಕಾದ್ರೆ ನಿಮಗೆ ಏನಾದರೂ ಸರ್ಚ್ ಮಾಡಿ ನೋಡಿ ಬೇಕು ಅಂತ ಅಂದ್ರೆ. ಲೀಡ್ ಕೋಡ್ ಪ್ಯಾಟರ್ನ್ಸ್ ಮತ್ತೆ ಇಂಟರ್ವ್ಯೂ ಸೊಲ್ಯೂಷನ್, ಫ್ಯಾಂಗ್ ಇಂಟರ್ವ್ಯೂ ಸೊಲ್ಯೂಷನ್. ಓಕೆನಾ? ನೆಕ್ಸ್ಟ್ ನಿಕ್ ವೈಟ್ ಅಂತ ಲೀಡ್ ಕೋಡ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಇವರು. ಓಕೆನಾ? ನೆಕ್ಸ್ಟ್ ಕುನಾಲ್ ಕೃಷ್ಣ, ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದ್ದೀನಿ. ಜಾವಾ, DSA, ಓಪನ್ ಸೋರ್ಸ್, ಕೆರಿಯರ್ ಗೈಡೆನ್ಸ್ ಇದ್ರ ಬಗ್ಗೆ ಬೇಕು ಅಂತಂದ್ರೆ ಇವ್ರು ಚೆಕ್ಔಟ್ ಮಾಡಿ. ನೆಕ್ಸ್ಟ್ ವಿಲಿಯಂ ಫೆಸ್ಟ್, ಇವರು ಅಡ್ವಾನ್ಸ್ ಡಾಟಾ ಸ್ಟ್ರಕ್ಚರ್ ಅಂಡ್ ಅಲ್ಗಾರಿಥಮ್ಸ್ ಬಗ್ಗೆ ಮಾಡ್ತಾರೆ. ಓಕೆ, ನಾವು ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಕೋಡೆಲ್ ಬೈ ಬಾಬರ್, ಇವ್ರು ಏನೇನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ DSA, C++, ಇಂಟರ್ವ್ಯೂ ಪ್ರಿಪರೇಷನ್ ಇದ್ರ ಬಗ್ಗೆ ಮಾಡ್ತಾರೆ. ಇವಾಗ ನಿಮ್ಗೆ ಏನಾದ್ರು DSA ಬೇಕು ಅಥವಾ C++ ಬೇಕು, ಇಂಟರ್ವ್ಯೂ ಪ್ರಿಪರೇಷನ್ ಬೇಕು ಅಂತಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಓಕೆನಾ? ಜೆನ್ನಿ ಲೆಕ್ಚರ್ಸ್, CS ಅಂಡ್ IT ಇವರು ಚೆನ್ನಾಗಿ ಮಾಡ್ತಾರೆ. DSA, OBM, DBMS, OS ಅಂಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಇವೆಲ್ಲಾನು ಚೆನ್ನಾಗಿ ಮಾಡ್ತಾರೆ. ಮೇನ್ ಬೇಕಾಗಿರೋದು ಯಾವ್ದು DBMS, OS, ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆಲ್ಲ ಬೇಕು. ಯಾಕಂದ್ರೆ ಇದು ಲಾಸ್ಟ್ ಇಂಟರ್ವ್ಯೂ ಇಲ್ಲಿ ಕೇಳ್ತಾರೆ. ಇಂಟರ್ವ್ಯೂ ಪ್ರಿಪರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಜೆನ್ನಿ ಲೆಕ್ಚರ್ಸ್ ಅದಕ್ಕೋಸ್ಕರ ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಅಪ್ನಾ ಕಾಲೇಜು, ಇದು ಒಂದು ಬೆಸ್ಟ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಕೋರ್ಸ್. ಏನಂದ್ರೆ ಜಾವಾ ಆಗಿರ್ಬೋದು, C++ ಆಗಿರ್ಬೋದು, DSA ಆಗಿರ್ಬೋದು, ಮತ್ತೆ ಪ್ಲೇಸ್ಮೆಂಟ್ ಪ್ರಿಪರೇಷನ್ ಆಗಿರ್ಬೋದು, ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರ್ಬೋದು. ಮತ್ತೆ ನಿಮಗೆ ಏನಾದರೂ ಯಾರ್ಯಾರು ಹೆಂಗೆ ಪ್ಲೇಸ್ ಆಗಿದ್ದಾರೆ, ಹೆಂಗ್ ಪ್ಲೇಸ್ ಆದ್ರು, ಏನ್ ಕೇಳಿದ್ರು ಕೋಡಿಂಗ್ ಅಲ್ಲಿ, ಆ ತರದ ಇಂಟರ್ವ್ಯೂ ಕೂಡ ಮಾಡ್ತಾರೆ ಅದ್ರಲ್ಲಿ ಅಪ್ನಾ ಕಾಲೇಜಲ್ಲಿ. ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ನೀಸೋ ಅಕಾಡೆಮಿ, ಇದರಲ್ಲಿ DSA ಅಂಡ್ ಕೋರ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ. ಕೋರ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಅಂತ ಅಂದ್ರೆ ಈಗ ಹೇಳಿದ್ನಲ್ಲ DBMS, OS, ಕಂಪ್ಯೂಟರ್ ನೆಟ್ವರ್ಕ್, ಸೊ ಅದ್ರ ಬಗ್ಗೆ ನೀವು ಹೇಳ್ಕೊಡ್ತಾರೆ. ನೀಸೋ ಅಕಾಡೆಮಿ ಚೆನ್ನಾಗಿದೆ, ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ. ಅಬ್ದುಲ್ ಬರಿ, ಇವರು ಏನ್ ಹೇಳ್ಕೊಡ್ತಾರೆ ಅಂತ ಅಂದ್ರೆ ಆಲ್ಗರಿಥಮ್ಸ್, ಡಾಟಾ ಸ್ಟ್ರಕ್ಚರ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ SW, ಕೋಡಿಂಗ್ ಇಂಟರ್ವ್ಯೂ ಕ್ವಶನ್ಸ್ ಅಂಡ್ ಆಲ್ಗರಿಥಮ್ಸ್ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಯಾವ್ದಾವ್ದು ಹೇಳ್ಕೊಡ್ತಾರೆ ಮತ್ತೆ ಏನೇನು ಅಂತಲೂ ಹಾಕಿದೀನಿ, ಹೋಗಿ ಚೆಕ್ಔಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಯೋದಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ವಿಡಿಯೋ ಇದೆ, ಈಗಲೇ ಕ್ಲಿಕ್ ಮಾಡ್ಬಿಡಿ ಆಮೇಲೆ. ನೆಕ್ಸ್ಟ್ ಆದಿತ್ಯ ವರ್ಮ ಅಂತ ಡೈನಮಿಕ್ ಪ್ರೋಗ್ರಾಮಿಂಗ್, ಸ್ಲೈಡಿಂಗ್ ವಿಂಡೋ ಅಂಡ್ ಟ್ರೀಸ್ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಇವರು, ಆದಿತ್ಯ ವರ್ಮನ್ ಅವರು. ನೆಕ್ಸ್ಟ್ ಟೆಕ್ ದೋಸ್, ಇವರು ಏನ್ ಹೇಳ್ಕೊಟ್ಟಿದ್ದಾರೆ DSA, ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಅಂಡ್ ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಪೆಪ್ ಕೋಡಿಂಗ್, ಇವರು DSA, ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಅಂಡ್ ಪ್ಲೇಸ್ಮೆಂಟ್ಸ್ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ. ನಿಮಗೆ ಯಾವ್ದಾದ್ರು ಒಂದು ಚಾನಲ್ ನ ಪಿಕ್ ಮಾಡ್ಕೊಂಡು ನೀವು ಹೇಗೆ ಕಲಿಬೇಕು ಅಂತಿದ್ರೆ ಅದನ್ನ ಮುಗಿಯ ಗಂಟೆ ಹೋಗ್ಬಿಡಿ, ಅದನ್ನೇ ಕಲೀರಿ. ಬೇರೆ ಕಡೆ ನೀವು ಸಂದು ಚೇಂಜ್ ಮಾಡಿ. ಈಗ ನಾನು ಪೈಥಾನ್ ಕಲಿತೀನಿ ಅಂದ್ರೆ ನೆಕ್ಸ್ಟ್ DSA ಕಲಿಬೇಕು, ಅದ್ಬಿಟ್ಟು ಈಗ C++ ಕಲಿತಾ ಇದ್ದೀನಿ, ಆ C++ ಅರ್ಧ ಕಲಿತೆ, ನೆಕ್ಸ್ಟ್ ಪೈಥಾನ್ ಅರ್ಧ ಕಲಿತೆ, ಆ ತರ ಅರ್ಧ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ಕೊಬಿಡಿ. ಒಂದನ್ನ ಫುಲ್ ಕಲೀರಿ. ಫಸ್ಟ್ ಒಂದೇ ಒಂದು ಲ್ಯಾಂಗ್ವೇಜ್ ಫುಲ್ ಕಲೀರಿ, ಅದನ್ನ ಬೇಕಾದ್ರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಿ, ಬೇರೆದನ್ನ ಕಲೀರಿ. ಓಕೆನಾ? ಬಟ್ ನೀವು ಒಂದೇ ಅರ್ಧಂಬರ್ಧ ಕಲ್ತು ಇನ್ನೊಂದು ಅರ್ಧ ಕಲ್ತು ಆ ತರ ಮಾಡಕ್ ಹೋಗ್ಬಿಡಿ. ಒಂದನ್ನೇ ಫುಲ್ ಬಿಲ್ಡ್ ಮಾಡಕ್ ಹೋಗಿ ನೋಡ, ಆಯ್ತಾ? ನೆಕ್ಸ್ಟ್ ಗೌರವ್ ಸೇನ್, ಇವರು ಸಿಸ್ಟಮ್ ಡಿಸೈನ್ ಅಂಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾರೆ. ಇನ್ನು ಸುಮಾರು ಚಾನಲ್ ಇದಾವೆ, ಅದರಲ್ಲಿ ನಾನು ಇಷ್ಟು ಒಂದು 20 ಚಾನಲ್ಸ್ ಹೇಳ್ತಿದ್ದೀನಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಕೋಡ್ ವಿತ್ತಾರೆ, C++, ಜಾವಾ, ಪೈಥಾನ್ ಅಂಡ್ ಬಿಗಿನರ್ ಫ್ರೆಂಡ್ಲಿ DSA ಇದ್ರ ಬಗ್ಗೆ ಕೋಡ್ ವಿತ್ತಾರೆ ಅವರು ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿ ಚಿರಾನೋ, C++, ಮೆಮೊರಿ ಮ್ಯಾನೇಜ್ಮೆಂಟ್ ಅಂಡ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಅನುಜ್ ಬಾಯ್, DSA, ಪ್ಲೇಸ್ಮೆಂಟ್ ಅಂಡ್ ಇಂಟರ್ವ್ಯೂ ಪ್ರಿಪರೇಷನ್ ಹೇಳ್ಕೊಟ್ಟಾರೆ. ನೆಕ್ಸ್ಟ್ CS ಡುಜೋ, ಕೋಡಿಂಗ್ ಇಂಟರ್ವ್ಯೂಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್.
ಓಕೆನಾ, ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿಕ್ ಒನ್ ರೋಡ್ ಮ್ಯಾಪ್, ಸ್ಟೇ ಕನ್ಸಿಸ್ಟೆಂಟ್ ಅಂಟಿಲ್ ಯು ಫಿನಿಶ್ ಇಟ್. ಓಕೆನಾ ಗೈಸ್, ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನೇ ಮಾಡಿ ಏನೇ ಓದಿ ಒಂದನ್ನ ನೀವು ಕಂಪ್ಲೀಟ್ ಮಾಡಕ್ಕೆ ಹೋಗ್ಬಿಡಿ, ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಬೇರೆದು ಓದಿ ಅಂತ ಹೇಳ್ತೀನಿ. ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಒಂದು ಅರ್ಧ ಕಲಿತು ಇನ್ನೊಂದು ಅರ್ಧ ಕಲಿಯಕ್ಕೆ ಹೋಗಿ ಕನ್ಫ್ಯೂಸ್ ಆಗುತ್ತೆ ಮತ್ತೆ ಕಷ್ಟ ಇದೆ ಅಂತ ಬಿಟ್ಬಿಡ್ತೀರಾ. ಹಂಗೆ ಮಾಡಕ್ ಹೋಗ್ಬೇಡಿ. ಇಷ್ಟು ಚಾನಲ್ ಅಲ್ಲಿ ನಿಮ್ದು ಯಾವ್ದು ಫೇವ್ರೇಟ್ ಚಾನಲ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಮತ್ತೆ ಯಾಕೆ ಆ ಚಾನಲ್ ನಿಮಗೆ ಇಷ್ಟ ಅಂತಲೂ ಹಾಕಿ. ಕನ್ನಡದಲ್ಲಿ ಒಂದು ಹೇಳ್ತೀನಿ ಅಂತ ಅಂದ್ರೆ, ಕನ್ನಡದಲ್ಲಿ ನಾನು ನೋಡ್ರೆ ಇಂಜಿನಿಯರಿಂಗ್ ಕನ್ನಡ ಅಂತ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಅವ್ರು ಪೈಥಾನ್ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ವೆಬ್ ಡೆವಲಪ್ಮೆಂಟ್ ಕೂಡ ಅವರು ಕೋರ್ಸ್ ಮಾಡಿಸಿದ್ದಾರೆ. ವೆಬ್ ಡೆವಲಪ್ಮೆಂಟ್ ಕೋರ್ಸ್ ಇದೆ, ಸಿನು ಇದೆ, ಮತ್ತೆ CDS ಏನೋ ಇದೆ, ಎಲ್ಲ ಇದೆ. ಹೋಗಿ ಚೆಕ್ಔಟ್ ಮಾಡಿ ಒಂದ್ಸಲಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಇದೇ ತರ ವಿಡಿಯೋಸ್ ಬರ್ತಿರ್ತವೆ. ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.